ಕೋಗಿಲು ಲೇಔಟ್ನ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನು ಕಟ್ಟಿಕೊಂಡಿದ್ದವ್ರನ್ನ ಎಲ್ಲವೂ ಕೂಡ ಡೆಮಾಲಿಷ್ ಮಾಡಲಾಯಿತು. ಮತ್ತೆ ಅವರಿಗೆ ಮನೆ ಕೊಡ್ತೀನಿ ಅಂತ ಹೇಳಿ ಕೂಡ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ ಆ ಘೋಷಣೆ ಮಾಡಿ ಸುಮಾರು ದಿನಗಳು ಕಳೀತಾ ಬಂದರೂ ಕೂಡ ಅವರಿಗೆ ಮನೆ ಕೊಡ್ತಕ್ಕಂಥ ಪ್ರಕ್ರಿಯೆ ಇನ್ನೂ ಕೂಡ ವೇಗ ಪಡ್ಕೊಂಡಿಲ್ಲ. ಕೊನೆಗೂ ಕೂಡ ಇವರು ಯಾರಿಗೂ ಕೂಡ ಮನೆ ಸಿಗೋದಿಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತದೆ. ಯಾಕಂದರೆ ಯಾರೂ ಕೂಡ ಈ ಒಂದು ಪಟ್ಟಿಯಲ್ಲಿ ಅರ್ಹರಿಲ್ಲ. ಸೊ ಅವರಿಗೆ ಮನೆಗಳನ್ನು ಹಂಚಿಕೆ ಮಾಡೋದಕ್ಕೆ ನಿಯಮಗಳು ಒಪ್ಪಲ್ಲ ಅಂತಕ್ಕಂಥ ಮಾಹಿತಿಯನ್ನು ಅಧಿಕಾರಿಗಳು ಸರ್ಕಾರಕ್ಕೆ ಹೇಳಿರುವಂಥದ್ದು. ಸೊ ಹೀಗಾಗಿ ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆಗಳು ಸಿಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಎಲ್ಲರೂ ಕೂಡ ನಿರಾಶೆ ಆಗ್ತಾ ಇದೆ. ಸೊ ಈ ವಿಚಾರವಾಗಿ ಮಾತನಾಡೋದಕ್ಕೆ ಕೋಗಿಲು ಲೇಔಟ್ ಸ್ಲಮ್ ನಿವಾಸಿಗಳ ಹೋರಾಟ ಸಮಿತಿ ಸಂಚಾಲಕರ ಜೊತೆ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಗೌರಮ್ಮ ಅವರು, ಮೇಡಮ್, ಸಾಕಷ್ಟು ಒತ್ತಾಯದ ಬಳಿಕ ಸರ್ಕಾರ ಒಪ್ಕೊಂಡಿತ್ತು ಮನೆಗಳನ್ನು ಕೊಡ್ತೀರಿ, ಈ ಒಂದು ಮನೆಯೆಲ್ಲ ಕಳ್ಕೊಂಡಿದ್ರು ಅಂತ. ಬಟ್ ಆದರೆ ಭರವಸೆ ಕೊಟ್ಟಿದ್ದಷ್ಟೇ, ಬಟ್ ಮನೆ ಇದುವರೆಗೂ ಕೂಡ ಸಿಕ್ಕಿಲ್ಲ. ಎಲ್ಲರೂ ಕೂಡ ಇನ್ನೂ ಬೀದಿಲೇ ಇದ್ದಾರೆ. ಬಟ್ ಆದರೆ ಈಗ ಅವರಿಗೆ ಮನೆ ಕೊಡೋಕ್ಕೆ ಬರೋದಿಲ್ಲ, ಯಾರು ಕೂಡ ಅರ್ಹರಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅಧಿಕಾರಿಗಳು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಒಂದು ಅವರಿಗೆ ಮನೆಗಳನ್ನ ಕೊಡ್ತೀವಿ ಇರುವಂಥದ್ದು ಸರ್ಕಾರ ಖಚಿತತೆಯನ್ನು ಮಾಡಿತ್ತು. ಬಟ್ ಕೊಡಲ್ಲ ಅಂತ ಹೇಳುವಂಥದ್ದು ಯಾವ ಮೂಲದಿಂದ ನಮಗೆ ಕೂಡ ಮಾಹಿತಿ ಬಂದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಬೈರೇಗೌಡರನ್ನ ಹೋಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ 26 ಜನರದ್ದು ಅಲ್ಲಿ ಇರ್ತಕ್ಕಂಥವ್ರದ್ದು ಕೆಲವು ದಾಖಲೆಗಳು ಕರೆಕ್ಟಾಗಿದೆ, ಅವ್ರಿಗೆ ಮನೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. ವೆರಿಫಿಕೇಷನ್ ಆಗ್ತಾ ಇದೆ, ಹಾಗಾಗಿ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತಾಡುವಾಗಲೂ ಕೂಡ ಮುಖ್ಯಮಂತ್ರಿಗಳು ಕೂಡ ಬಾಂಗ್ಲಾದೇಶದವರು ಅಲ್ಲದೇ ಇರ್ತಕ್ಕಂಥವ್ರು ನಾವು ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಎಲ್ಲರೂ ಕೂಡ ತನಿಖೆ ಮಾಡಿದ್ದಾರೆ, ಯಾರೂ ಕೂಡ ಅಲ್ಲಿ ಆ ಥರದವ್ರು ಇಲ್ಲ. ಹಾಗಾಗಿ ನಮಗೆ ಇವತ್ತು ಹೇಳಿರೋದು ಅಲ್ಲಿರುವಂಥ ಜನರಿಗೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾಯಿದ್ವಿ, ಮನೆಗಳನ್ನ ಕೊಡ್ತಾಯಿದ್ದೀವಿ ಅಂತೇಳಿ. ಅರೆ ನೀವು ಹೇಳ್ದಂಗೆ ಜನವರಿ ಹೊಸ ವರ್ಷಕ್ಕೆ ಅವರಿಗೆ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳಿದ್ರು, ಬಟ್ ಕೊಟ್ಟಿಲ್ಲ. ಈಗಲೂ ಕೂಡ ಅವರು ಹೊರಗಡೆ ರೋಡಲ್ಲಿದ್ದಾರೆ. ನಾವು ಕೂಡ ಇತ್ತೀಚೆಗೆ ಹೋರಾಟ ಸಮಿತಿ ಚರ್ಚೆಯನ್ನು ಮಾಡ್ತಿದ್ವಿ. ಮತ್ತೊಮ್ಮೆ ಜಮೀರ್ ಅಹಮದ್ ಅವ್ರನ್ನೂ ಮತ್ತು ಕೃಷ್ಣ ಬೈರೇಗೌಡನ್ನ ಮತ್ತೆ ಕೂಡ ಭೇಟಿ ಮಾಡಬೇಕು ಅಂತೇಳಿ ತುಂಬ ತಡ ಆಗ್ತಿದ್ದಾಗ ಎಷ್ಟು ದಿನ ಅವರು ರೋಡಲ್ಲಿರ್ತಾರೆ. ಮತ್ತು ಮಕ್ಕಳುಗಳ ವಿದ್ಯಾಭ್ಯಾಸ ಇದರಿಂದ ಎಲ್ಲ ವಂಚನೆ ಆಗಿ ಅವ್ರ ಮಕ್ಕಳು ಫುಟ್ಪಾತಲ್ಲಿದ್ದಾರೆ. ಹಾಗಾಗಿ ನಮಗಿವಾಗ ಇವತ್ತು ನಾಳೆ ಇದ್ರೊಳಗಡೆ ಮತ್ತೆ ಕೂಡ ಸಚಿವರನ್ನ ಭೇಟಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನೀವು ಹೇಳುವಂಥ ರೀತಿಯಲ್ಲಿ ಯಾರಿಗೂ ಕೊಡಲ್ಲ ಅಂತೇಳಿ ಏನಾದರೂ ಆ ಥರದೊಂದಿನ ಸ್ಟ್ಯಾಂಡ್ ತಗೊಂಡ್ರೆ ಮುಲಾಜಿಲ್ಲದೆ ಉಗ್ರವಾದಂಥ ಹೋರಾಟವನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಸೊ ಒಟ್ಟಾರೆ ಸರ್ಕಾರ ಕೊಟ್ಟ ಮಾತಿನಂತೆ ಎಲ್ಲರಿಗೂ ಕೂಡ ಮನೆಗಳನ್ನು ಕೊಡಬೇಕು, ಅವರಿಗೆ ವಸತಿಯನ್ನು ಕಲ್ಪಿಸಬೇಕು ಅಂತ ಹೇಳಿ ಕೋಗಿಲು ಲೇಔಟ್ ನಿರಾಶ್ರಿತರ ಹೋರಾಟ ಸಮಿತಿ ಆಗ್ರಹ ಮಾಡ್ತೇವೆ. ಒಂದು ವೇಳೆ ಕೊಡಲ್ಲ ಅಂತ ಏನಾದರೂ ಸರ್ಕಾರ ನಿರ್ಧಾರ ಮಾಡಿದರೆ ಉಗ್ರವಾದ ಹೋರಾಟವನ್ನು ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನೋ ಮಾತನ್ನು ಸಮಿತಿ ಸದಸ್ಯರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.